ಥರದಲ್ಲೂ ಶಕ್ತಿ, ಪ್ರೀತಿ, ಆಶೀರ್ವಾದ ಎಲ್ಲವನ್ನೂ ಕೊಡಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಾನಿಲ್ಲಿ ಎಷ್ಟೇ ದುಃಖ ಮನಸ್ಸಿನಲ್ಲಿ ಇದ್ದರೂ ಕೂಡ ಅದು ಮಿಟ್ಟುಕೊಂಡು ಲವಲವಿಕೆಯಿಂದ ಮಾತಾಡಬೇಕು ಅಂತಲೇ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀನಿ. ಯಾಕಂದರೆ ದಿಲೀಪ್ ರಾಜ್ ಅವರಿಗೆ ಯಾವತ್ತೂ ದುಃಖ ಇಷ್ಟ ಇರಲಿಲ್ಲ. ದುಃಖ ಪಡೋ ಸೀನ್ ಇದ್ದರೂ ಕೂಡ ಮೇಡಮ್ ಅದೇನೇ ದುಃಖ ಪಡೋ ಸೀನ್ ಇದ್ದರೂ ಕೂಡ ನೀವು ಲಾಜಿಕ್ ಎಲ್ಲ ನೋಡೋಕ್ಕೆ ಹೋಗಬೇಡಿ, ಸುಂದರವಾಗಿರಬೇಕು. ಎಲ್ಲದರಲ್ಲೂ ಸೌಂದರ್ಯವನ್ನು ಹುಡುಕಿದವರು ಅವರು, ಬದುಕಿನಲ್ಲೂ ಕೂಡ ಸೌಂದರ್ಯವನ್ನು ಹುಡುಕಿದವರು. ಆ ಸೌಂದರ್ಯ ಅನ್ನೋದಕ್ಕೆ ಬೇರೆ 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 ಅರ್ಥಗಳನ್ನು ಕೊಟ್ಟವರು. ಅದು ಒಂದು ರಂಗ ಅಲ್ಲ, ಬರೀ ಸಾಹಿತ್ಯನೋ, ಬರೀ ಸಂಗೀತನೋ, ನಿರ್ದೇಶನನೋ, ನಿರ್ಮಾಪಣನೋ ಅದಷ್ಟೇ ಮಾತ್ರ ಅಲ್ಲ. ಅವ್ರ ಮನೇಲಿ ಒಂದು ಗ್ಯಾದರಿಂಗ್ ಕರೆದ್ರೂ ಕೂಡ ಅದಕ್ಕೂ ಒಂದು ಸೌಂದರ್ಯವನ್ನು ಅವ್ರು ಕೊಡ್ತಾಯಿದ್ರು. ಒಂದು ಸೀನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದರೆ ನಮಗೆ ಆ ಕಡೆ ಈ ಕಡೆ ಗಮನ ಹೋಗ್ತಾ ಇರಲಿಲ್ಲ. ಅಂಥ ಮ್ಯಾಗ್ನೆಟಿಕ್ ಪವರ್ ಜೊತೆಯಲ್ಲಿ ಸೀನನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ 5.5-6 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ. ವಿದ್ಯಾ ಮತ್ತು ದಿಲೀಪ್ ದಂಪತಿ, ನಿಮ್ಮ ನಿರ್ಮಾಣ ಅಂತ ಹೇಳಿದ್ರೆ ಅದಕ್ಕೊಂದು ಘನತೆ ಇದೆ. ಇಷ್ಟು ವರ್ಷಗಳ ಕಾಲ ಆ ಘನತೆಯನ್ನು ದಿಲೀಪ್ ಅವರ ಜೊತೆಯಲ್ಲಿ ನೀವು ಕಾಪಾಡ್ಕೊಂಡು ಬಂದಿದ್ದೀರಿ. ಈಗ ಇಲ್ಲಿ ಬಂದಿರೋ ಎಲ್ಲರೂ ಹೇಳ್ತಾ ಇದ್ದೀವಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ. ಇನ್ನು ಮುಂದೆ ಕೂಡ ಆ ಘನತೆಯನ್ನು ಹೀಗೇ ಕಾಪಾಡಿಕೊಂಡು ಬನ್ನಿ, ನಿಮಗೆ ಎಲ್ಲ ಥರದಲ್ಲೂ ಶಕ್ತಿಯನ್ನು ಆ ವಿಧಿ ಕೊಡಲಿ ಅಂತ ಹೇಳ್ತಾ ತುಂಬ ಹೃದಯದ ಭಾವ ನಮನವನ್ನು ದಿಲೀಪ್ ಅವರಿಗೆ ನಾನು ಅರ್ಪಿಸ್ತಾ ಇದ್ದೀನಿ. ನಮಸ್ಕಾರ.